ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗೈಸ್, ಇವತ್ತಿನ ವಿಡಿಯೋ ಬಂದು ನಂದು ಹೇರ್ ಇಷ್ಟು ಚೆನ್ನಾಗಿದೆ ಅಲ್ವಾ? ಇಷ್ಟು ಚೆನ್ನಾಗಿರೋದಕ್ಕೆ ನಾನು ಯಾವ ರೀತಿ ಹೇರ್ ಆಯಿಲ್ನ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಇನ್ನೂ ಯಾರ್ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನೀವೇ. ನಾನು ಏನೇನು ರೆಡಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆಯೇ 2 ವೀಳ್ಯದೆಲೆ ತೊಗೊಂಡಿದ್ದೀನಿ, ಇದು ಎಲೋವೆರಾ, ಹಾಗೆಯೇ ನಾನು ಒಂದು ದಾಸವಾಳ ಹೂವು ತೊಗೊಂಡಿದ್ದೀನಿ, ಹಾಗೆಯೇ ಒಂದು 3ರಿಂದ 4 ದಾಸವಾಳದ ಎಲೆ ತೊಗೊಂಡಿದ್ದೀನಿ, ಹಾಗೆಯೇ ನಾನು ಗುಲಾಬಿ ಹೂವು ಸ್ವಲ್ಪ ಒಣಗಿರೋ ಅಂಥದ್ದು ಗುಲಾಬಿ ಹೂವನ್ನ ನಾನು ತೊಗೊಂಡಿದ್ದೀನಿ. ಈಗ ನಾನು ಈ ಬೌಲಲ್ಲಿ ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ಈ ಬೌಲಲ್ಲಿ ನಾನು ಕೊಬ್ಬರಿ ಎಣ್ಣೆ ತಗೊಳ್ತಾ ಇದ್ದೀನಿ. ನೋಡಿ, ನಾನು ಇಷ್ಟು ಐಟಮ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನಾನು ಈಗ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನಾನು ಒಂದು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ, ಇದನ್ನ ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿ. ಈಗ ನಾನು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಈಗ ಮೆಂತ್ಯ ತಗೋತಾ ಇದ್ದೀನಿ, ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ ಕಾದಿರೋ ಎಣ್ಣೆಗೆ. ಹಾಗೆ ನಾನು ಈಗ ವೀಳ್ಯದೆಲೆನ ಹಾಕ್ಕೊಂಡೆ, ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈಗ ನಾನು ದಾಸವಾಳದ ಎಲೆ ಹಾಗೆಯೇ ಗುಲಾಬಿ ದಳಗಳು ಮತ್ತು ನಾನು ಈಗ ದಾಸವಾಳದ್ದು ಹೂವನ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗಿರುತ್ತೆ, ಹಾಗೆಯೇ ದಪ್ಪಕ್ಕೆ ದಿಢವಾಗಿರುತ್ತೆ, ಹಾಗೆಯೇ ಲೆಂತಿಯಾಗಿ ಬೆಳೆಯೋಕ್ಕೂ ಸಹಾಯ ಆಗುತ್ತೆ. ಈ ರೀತಿ ಎಣ್ಣೆನ ನಾವು ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೋಬೇಕು. ಈಗ ನಾನು ಎಲೋವೆರಾನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕ್ಕೊಳ್ಳೋದು, ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಅದು ಎಣ್ಣೆ ತುಂಬ ಸ್ಮೆಲ್ ಬಂದುಬಿಡುತ್ತೆ ಅಂತ ನಾನು ಸ್ವಲ್ಪ ಮಾತ್ರ ಆ್ಯಡ್ ಮಾಡ್ಕೋತೀನಿ. ಎಲೋವೆರಾ ಯಾಕೆ ಹಾಕ್ತೀವಿ ಅಂದರೆ ಹೇರು ಸ್ಟ್ರೈಟ್ ಆಗೋಕ್ಕೆ, ಹಾಗೆಯೇ ಸ್ವಲ್ಪ ಹೇರು ಲೆಂತಿಯಾಗಿ ಬೆಳೆಯೋಕ್ಕೂ ಸಹಾಯ ಆಗುತ್ತೆ ಅಂತ ನಾವು ಎಲೋವೆರಾನ ಆ್ಯಡ್ ಮಾಡ್ಕೊಳ್ಳೋದು. ಕಡಿಮೆ ಫ್ಲೇಮಲ್ಲಿ ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಕೊಬ್ಬರಿ ಎಣ್ಣೆನ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಆರೋಕ್ಕೆ ಬಿಡಬೇಕು, ಯಾಕಂದರೆ ಬಿಸಿ ಕುದೀತಾ ಇರುತ್ತೆ ಅಲ್ವಾ ಎಣ್ಣೆ, ಅದಕ್ಕೇ ಸ್ವಲ್ಪ ಆರಲಿ ಅಂತ ಬಿಟ್ಟಿದ್ದೀನಿ. ಎಣ್ಣೆ ಈಗ ಬಿಸಿಯಿಂದ ಆರಿದೆ. ಈಗ ಇದನ್ನು ಎಲ್ಲನೂ ನೀಟಾಗಿ ಸೋಸ್ಕೋಬೇಕು. ಈ ರೀತಿ ಸೋಸ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ. ಗೈಸ್, ಈ ರೀತಿ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಹೇರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನೀಗ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಗೈಸ್ ನೋಡಿ, ಹೇರ್ ಆಯಿಲ್ ರೆಡಿಯಾಗೇ ಹೋಯಿತು. ಈ ರೀತಿ ಆಗುತ್ತೆ. ಈ ರೀತಿ ಹೇರ್ ಆಯಿಲ್ನ ನಾವು ತಲೆಗೆ ಹಾಕೋದ್ರಿಂದ ನಮ್ಮ ಹೇರು ಎಷ್ಟು ಲೆಂತಿಯಾಗಿದೆ, ಹಾಗೆಯೇ ಎಷ್ಟು ತಿಕ್ಕಾಗಿದೆ ಅಂತ ಈಗ ವಿಡಿಯೋದಲ್ಲಿ ನೀವೇ ನೋಡ್ತಾ ಇದ್ದೀರಾ. ನಾನು ಆಗಾಗ ಹೇರ್ ಕಟ್ ಮಾಡಿಸ್ತೀನಿ, ಯಾಕಂದರೆ ಲೆಂತಿ ಹೇರ್ ನನಗಿಷ್ಟ ಆಗಲ್ಲ. ಆಗಾಗ ಹೇರ್ನ ಕಟ್ ಮಾಡಿಸ್ತಾ ಇರ್ತೀನಿ, ಯು ಶೇಪು ವಿ ಶೇಪಲ್ಲಿ ಕಟ್ ಮಾಡಿಸ್ತಾ ಇರ್ತೀನಿ ನಾನು. ಗೈಸ್, ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ. ಗೈಸ್ ನೋಡಿದ್ರಲ್ಲ, ನಾನು ಇದೇ ರೀತಿ ಹೇರ್ಗೆ ಆಯಿಲ್ನ ಪ್ರಿಪರೇಷನ್ ಮಾಡ್ಕೊಳ್ಳೋದು. ನೀವು ವಿಡಿಯೋ ಇಷ್ಟ ಆದರೆ ಲೈಕು ಕೊಡಿ, ಶೇರ್ ಮಾಡಿ, ಕಮೆಂಟು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.